ನಮಸ್ತೆ. ಈ ದಿನ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಪ್ರತಿಷ್ಠಿತ ಪ್ರಣವ್ ಪ್ರಶಸ್ತಿ ಕೊಟ್ಟಿದ್ದಾರೆ. ತಗೊಂಡವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಮನಮುಟ್ಟ ತರಾನು ಮಾತಾಡಿದ್ದಾರೆ. ಬಂದವರೆಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ತಾವೇನು ಇಷ್ಟಪಡ್ತೀರಾ ಮೇಡಮ್? ಇದು ಈ ಸಂವಿಧಾನನೇ ಹಾಗೆ, ಇಲ್ಲಿ ಬಂದ ತಕ್ಷಣನೇ ಸಂತೋಷ ಆಗತ್ತೆ. ಇಲ್ಲಿ ಪ್ರಾಣದೇವರು, ನಮ್ಮ ರಾಯರು, ಅದು ಶ್ರೀನಿವಾಸ ದೇವರು, ಈ ಕೃಷ್ಣ ಎಲ್ಲಾನು ಇದೆ. ಅದೇನಂದ್ರೆ ಇಲ್ಲಿ ನಮ್ಗೆ ಈ ಸಾಧಕರಿಗೆ ಆ ಸಾಧಕರಲ್ಲಿ ವಿಭೂತಿ ರೂಪ ಇರುತ್ತೆ. ಏನಂದ್ರೆ ಭಗವಂತನ ವಿಭೂತಿ ರೂಪ ಇದ್ರೆ ಮಾತ್ರ ಅವರು ಎಕ್ಸ್ಟ್ರಾ ಆರ್ಡಿನರಿ ಏನಾರ ಮಾಡಕ್ ಸಾಧ್ಯ ಅಲ್ವಾ. ಎಲ್ಲರೂ ಎಲ್ಲ ಮಾಡಕ್ಕಾಗಲ್ಲ, ಎಲ್ಲ ಸಂಗೀತ ಹೇಳೋರು ಮುಂದೆ ಬರಲ್ಲ. ಆದ್ರೆ ಪರಮಾತ್ಮನ ವಿಭೂತಿ ರೂಪ ಯಾರಲ್ಲಿ ಜಾಸ್ತಿ ಇರುತ್ತೋ ಅವ್ರು ಮಾತ್ರ ಹೆಚ್ಚು ಪ್ರಖ್ಯಾತಿಗೆ ಬರ್ತಾರೆ. ಅದೇನೇ ಪುಣ್ಯ ಮಾಡಿದ್ದಾರೆ ಅಂತ ಪುಣ್ಯವಂತರನ್ನ ಕರೆದು ನಾವು ಅವ್ರಿಗೆ ಪ್ರಶಸ್ತಿ ಕೊಟ್ಟು ನಾವು ಪುಣ್ಯ ಪಡ್ಕೋಬೇಕು ಅಂತ ನಾವ್ ಅನ್ಕೊಂಡಿದ್ವಿ. ಹಾಗೂ ಸಮಾಜಕ್ಕೆ ಇಂತಿಂತವ್ರು ಇದಾರೆ ಅಂತ ಸ್ಫೂರ್ತಿದಾಯಕವಾಗಿ ತೋರಿಸ್ಬೇಕು, ಸ್ಫೂರ್ತಿ ಬರ್ಬೇಕು ಸಮಾಜಕ್ಕೆ. ನಾವು ಮಾಡ್ಬೇಕು, ನಮಗೂ ಇಂಥದ್ದೆಲ್ಲ ಯಾರು ಒಬ್ರು ನಮ್ ಬಗ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ. ಅಯ್ಯೋ, ಕೆಲವರು ಪ್ರಚಾರನೇ ಬೇಡ ಅಂತಾರೆ, ಆದ್ರೆ ಕೆಲವರಿಗೆ ನಮ್ ಬಗ್ಗೆ ಹೇಳಿ ಅಲ್ವಾ ಅನ್ಸುತ್ತೆ. ಆದ್ರೆ ಅವ್ರು ಹೇಳೋದ್ರಿಂದ ಏನಾಗುತ್ತೆ, ಜನಕ್ಕೆ ತುಂಬಾ ನಾವು ಈ ತರ ಮಾಡ್ಬೇಕು ಅನ್ನೋ ಸ್ಫೂರ್ತಿ ಬರುತ್ತೆ, ಒಂದು ಉತ್ಸಾಹ ಬರುತ್ತೆ. ಇದನ್ನ ನಮ್ಗೆ ಪೇಜಾವರ ಶ್ರೀಗಳು ಹೇಳಿದ್ರು. ಯಾರೋ ದಾನ ಕೊಟ್ಟಾಗ ನೀವ್ ಯಾಕೆ ನನ್ ಹೆಸರು ಹೇಳಿದ್ರಿ, ಇಷ್ಟು ಲಕ್ಷ ಕೊಟ್ಟೆ ಅಂತ ಹೇಳಿದಕ್ಕೆ, ಇಲ್ಲಪ್ಪ ನಿನಗೋಸ್ಕರ ಹೇಳಲಿಲ್ಲ, ನೀನ್ ಮಾಡಿರೋದ್ರಿಂದ ಅವ್ರು ಮಾಡಿದ್ದಾರೆ ನಾನು ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ಜನಕ್ಕೆ. ನಾನು ಮಾಡೋಣ ಇದನ್ನ ಅಂತ ಅನ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳಿದೆ ಅಂತ. ಅದಕ್ಕೆ ನಮ್ಗೆ ಈ ಪ್ರಶಸ್ತಿ ಕೊಡೋದು ನಮ್ಮ ಪುಣ್ಯದ ಕಾರ್ಯ, ನಮ್ಮ ಒಂದು ಸಾಧನೆ ಅವ್ರಿಗೆ ಕೊಡೋದು ನಾವು ಸಾಧನೆ ಮಾಡ್ಕೊಂಡಾಗಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ನೀವು ಬಹಳಷ್ಟು ಲಕ್ಷಾಂತರ ಕಾರ್ಯಕ್ರಮ ನಡೆಯುತ್ತೀರಾ. ಈ ಕಾರ್ಯಕ್ರಮದಲ್ಲಿ ಒಂದು ಯುವಜನತೆ ಮೇಡಮ್, ಬಹಳಷ್ಟು ಕಾರ್ಯಕ್ರಮದಲ್ಲಿ ಒಂದು 50 ವರ್ಷ 60 ವರ್ಷ ಮೇಲ್ಪಟ್ಟವ್ರು ಬಂದಿರ್ತಾರೆ. ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರಿಮೈಸಸ್ ಅಲ್ಲಿ, ದೇವಸ್ಥಾನದಲ್ಲಿ ಒಂದು ಹೆಣ್ಮಕ್ಳು ಗಂಡ್ಮಕ್ಳು, ಒಂದು ಯಂಗ್ಸ್ಟರ್ಸ್ ಯುವಜನತೆ ಸ್ವಲ್ಪ ಜಾಸ್ತಿ ಬಂದು ಖುಷಿ ಪಡ್ತಾ ಇದಾರೆ. ಒಂದು ಯುವಜನತೆಗೆ ಏನ್ ಹೇಳ್ತೀರ? ಅದೇ ಯುವಜನತೆ ಇದನ್ನ ತಿಳ್ಕೊಬೇಕಲ್ವಾ, ಈ ತರ ನಾವು ಸಾಧನೆ ಮಾಡ್ಬೇಕು ಮುಂದೆ. ಬರೇ ನಾವೇನೋ ವಾಟ್ಸಪ್ ನೋಡಿದ್ವಿ, ಇನ್ನೇನೋ ಮಾಡಿದ್ವಿ, ಹೊರಗಡೆ ಹೋದ್ವಿ, ತಿಂದ್ವಿ, ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲಾನು ಇರ್ಬೇಕು. ಆದ್ರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅವರು. ಈ ತರ ನಾವು ಓದ್ಬೇಕು, ಬರಿಬೇಕು, ಸಂಗೀತ ಕಲಿಬೇಕು, ಯೋಗ ಕಲಿಬೇಕು, ನೃತ್ಯ ಕಲಿಬೇಕು. ಯಾಕಂದ್ರೆ ಅವೆಲ್ಲ ಸನಾತನ ಧರ್ಮಕ್ಕೆ ಬಂದಿರೋದು. ಅದು ನಾವು ಹಿಂದೂಗಳಾಗಿ, ಯಾರೇ ಆಗ್ಲಿ ಮನುಷ್ಯ, ಹಿಂದೂಗಳು ಇನ್ನೊಬ್ಬರೋ ಮತ್ತೊಬ್ಬರೋ, ಮನುಷ್ಯನ ಜೀವನಕ್ಕೆ ಏನಾಗತ್ತೆ, ಅವನ ದೇಹಕ್ಕೂ ಅನುಕೂಲ, ಮನಸ್ಸಿಗೂ ಅನುಕೂಲ, ಮನಸ್ಸನ್ನ ಸುಖವಾಗಿರುತ್ತೆ ಅದು. ಇವಾಗ ನಾವು ಎಷ್ಟು ಸುಖವಾಗಿದ್ದೀವಿ ಅಂದ್ರೆ ಸಂಗೀತ ಕಲ್ತು ಸ್ವಲ್ಪ ಬೇಜಾರಾದ ತಕ್ಷಣ ಒಂದು ರಾಗ ಹೇಳ್ಕೊಂಡ್ರೆ ಆ ರಾಗ ನಮ್ಮ ಒಂದು ಆತಂಕ ಇರುತ್ತೆ, ಅದನ್ನ ಪರಿಹಾರ ಮಾಡುತ್ತೆ. ಅದಕ್ಕೆ ಸಂಗೀತಕ್ಕೆ ಆ ಶಕ್ತಿ ಇದೆ. ಅದರಲ್ಲಿ ರಾಗದ ದೇವತೆಗಳು, ತಾಳದ ದೇವತೆಗಳು ನಮಗೆ ಯಾವಾಗೂ ಒಲಿತಾ ಇರ್ತಾರೆ. ಅದನ್ನೇ ಹೇಳೋದು. ಸ್ವಲ್ಪ ತಂತ್ರಜ್ಞಾನದಿಂದ ಸ್ವಲ್ಪ ದೂರ ಇದ್ರೆ ನೀವು ಹೇಳಿದ ಒಂದು ಆರೋಗ್ಯಕ್ಕೆ ಒಳ್ಳೇದು, ಮನಸ್ಸಿಗೆ ಒಳ್ಳೇದಲ್ವ ಮೇಡಮ್? ಹೌದು, ಮತ್ತೆ ತುಂಬಾ ಯಾವಾಗೂ ಅದನ್ನೇ ನೋಡ್ತಾ ಇದ್ರೆ ಹಾಗಾದ್ರೆ ಅದರಿಂದ ಒಳ್ಳೇದು ಇದೆ. ಒಳ್ಳೇದು ತಗೊಳ್ಳೋದು ತುಂಬಾ ಕಷ್ಟ. ಯಾಕೆಂದ್ರೆ ಈಸಿಯಾಗಿ ಸಿಗೋದು ಕೆಟ್ಟದ್ದೆ ನಮ್ಗಲ್ವಾ. ಏನ್ ತಗೊಂಡ್ರು ನಮ್ಗೆ ಬೇಗ ಇದು ಸಿಗುತ್ತೆ ಅನ್ನೋದು ಕೊಟ್ಟೋಗ್ತಾರೆ ಹೊರತು ಕಷ್ಟಪಟ್ಟು ತಗೊಳೋದಿಕ್ಕೆ ಯಾರು ಅಷ್ಟು ಇಷ್ಟಪಡಲ್ಲ. ಆದ್ರೆ ಕೆಲವ್ರು ಮಾತ್ರ ಇಲ್ಲ, ನಾವು ಕಷ್ಟಪಟ್ಟೆ ಇದನ್ನ ತಗೋಬೇಕು ಅಂತ ಅನ್ಕೊಳ್ತಾರೆ.